ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ಗ್ಲೋಬಲ್ ಎನ್ಎಕ್ಸ್ ನ್ಯೂಸ್ಗೆ ಸ್ವಾಗತ. ನಾನು ನಿಂಗಪ್ಪಲ್ಲೂರು ಮಾತಾಡೋದು. ನೋಡಿ ಸ್ನೇಹಿತರೆ, ಭಾರತದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮಗನಾಗಿ ಹುಟ್ಟುವುದು ಎಂದರೆ ಅದು ಜಗತ್ತಿನ ಅತಿ ದೊಡ್ಡ ಅದೃಷ್ಟ ಎಂದು ನೀವೆಲ್ಲರೂ ಅಂದುಕೊಳ್ಳುತ್ತೇವೆ. ಆದರೆ ನಿಜ ಹೇಳಬೇಕೆಂದರೆ ಅಂದು ಒಂದು ರೀತಿಯಲ್ಲಿ ಕಿರೀಟದೊಳಗಿನ ಮುಳ್ಳಿನ ಹಾಸಿಗೆ ಇದ್ದಂತೆ. ಏಕೆಂದರೆ ಸಚಿನ್ನ ಮಗ ಏನಾದರೂ ಸಾಧನೆ ಮಾಡಿದರೆ ಅವನಿಗೆ ತಂದೆಯ ಹಿನ್ನೆಲೆ ಇತ್ತು ಎನ್ನುತ್ತಾರೆ. ಅದೇ ವಿಫಲನಾದರೆ ತಂದೆಯ ಹೆಸರನ್ನೇ ಹಾಳು ಮಾಡಿದ ಎಂದು ಜಗತ್ತು ಸುಲಭವಾಗಿ ನಿಂದಿಸುತ್ತದೆ. ನಿಮಗೆ ಗೊತ್ತಾ, ಅರ್ಜುನ್ ತೆಂಡೂಲ್ಕರ್ ಮನಸ್ಸು ಮಾಡಿದರೆ ಕೋಟ್ಯಾಂತರ ರೂಪಾಯಿ ಹಣ ತಂದೆಯ ಜಾಗತಿಕ ಪ್ರಭಾವ ಬಳಸಿ ಆರಾಮಾಗಿ ಹಂತ ಹಂತವಾಗಿ ಟೀಮ್ ಇಂಡಿಯಾದ ಸೀಟ್ ಗೀಟಿಸಿಕೊಳ್ಳಬಹುದಿತ್ತು. ಆದರೆ ಆ ಯುವಕ ಸುಲಭದ ಹಾದಿಯನ್ನು ಆರಿಸಿಕೊಳ್ಳಲಿಲ್ಲ. ತಂದೆಯ ಬಲಿಷ್ಠ ಹೆಸರು ನೆರಳಿನಿಂದ ಹೊರಬಂದು ಕ್ರಿಕೆಟ್ ಮೈದಾನ ಬಿಸಿಲಿನಲ್ಲಿ ತಾನೊಬ್ಬ ಸಾಮಾನ್ಯ ಆಟಗಾರನಂತೆ ಬೆವರು ಹರಿಸುತ್ತಿರುವ ಅರ್ಜುನ್ ತೆಂಡೂಲ್ಕರ್ ಅವರ ಅಸಲಿ ಕಥೆಯನ್ನು ನಾನು ಇಂದು ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡುತ್ತೇನೆ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ಫ್ರೆಂಡ್ಸ್, ತಮಗೆಲ್ಲ ಒಂದು ರಿಕ್ವೆಸ್ಟ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಹಾಯ ನಮಗೂ ಸ್ವಲ್ಪ ಕೊಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಚಾರ್ಜಸ್ ಕಟ್ಟಾಗಲ್ಲ, ಸಪೋರ್ಟ್ ಕೊಡಿ. ಬನ್ನಿ ವಿಡಿಯೋದಲ್ಲಿ ಮುಂದುವರೋಣ. ನೋಡಿ ಫ್ರೆಂಡ್ಸ್, ಅರ್ಜುನ್ ತೆಂಡೂಲ್ಕರ್ ಅವರು ಜನಿಸಿದ್ದು ಸೆಪ್ಟೆಂಬರ್ 24, 1999 ಮುಂಬೈನಲ್ಲಿ. ಸದ್ಯ ಇವರಿಗೆ ಇವಾಗ 26 ವರ್ಷ ವಯಸ್ಸು. ಇವರು ಸಚಿನ್ ಅವರಂತೆಯೇ ಶಾರ್ಟ್ ಹೈಲೈಟ್ ಅಲ್ಲ, ಬದಲಿಗೆ 6 ಅಡಿ ಇಂಚು ಎತ್ತರ ಇರುವ ಬಲಿಷ್ಠ ಶರೀರದ ಯುವಕ. ತಂದೆ ಬ್ಯಾಟಿಂಗ್ನಲ್ಲಿ ಜಗತ್ತನ್ನೇ ಆಳಿದರೆ ಮಗ ಮಾತ್ರ ಕ್ರಿಕೆಟ್ ಅತ್ಯಂತ ಕಠಿಣ ಕಲೆಯಾದ ವೇಗದ ಬಾಲಿಂಗ್, ಫಾಸ್ಟ್ ಬಾಲಿಂಗ್ ಅನ್ನು ತನ್ನ ವೃತ್ತಿಯನ್ನಾಗಿ ಆರಿಸಿಕೊಂಡರು. ಇವರು ಒಬ್ಬ ಎಡಗೈ ವೇಗದ ಬೌಲರ್ ಹಾಗೂ ಕೆಳ ಕ್ರಮಾಂಕದ ಉಪಯುಕ್ತ ಬ್ಯಾಟ್ಸ್ಮನ್, ಅಂದರೆ ಕಂಪ್ಲೀಟ್ ಆಲ್ರೌಂಡ್ ಅಂತ ಹೇಳಬಹುದು. ನೋಡಿ, ಬಹಳಷ್ಟು ಜನರಿಗೆ ಇವರ ವಿದ್ಯಾಭ್ಯಾಸದ ಬಗ್ಗೆ ಗೊತ್ತಿಲ್ಲ. ಅರ್ಜುನ್ ಮುಂಬೈನ ಅತ್ಯಂತ ಪ್ರತಿಷ್ಠಿತ ಧೀರುಭಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ತನ್ನ ಶಾಲಾ ಶಿಕ್ಷಣವನ್ನು ಮುಗಿಸಿದರು. ಆ ನಂತರ ಮುಂಬೈ ವಿಶ್ವವಿದ್ಯಾಲಯದಿಂದ ತಮ್ಮ ಪದವಿ ಗ್ರ್ಯಾಜುಯೇಷನ್ ಶಿಕ್ಷಣವನ್ನು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ್ದಾರೆ. ಓದಿನಲ್ಲೂ ಮುಂದಿದ್ದರೂ ಇವರ ಮೊದಲ ಪ್ರೀತಿ ಕ್ರಿಕೆಟ್ ಮಾತ್ರ ಆಗಿತ್ತು. ನೋಡಿ ಫ್ರೆಂಡ್ಸ್, ಅರ್ಜುನ ಕ್ರಿಕೆಟ್ ಜರ್ನಿ ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಅವರು ಟೀಮ್ ಇಂಡಿಯಾದ ಸೀನಿಯರ್ ಆಟಗಾರನಿಗೆ ನೆಟ್ಸ್ನಲ್ಲಿ ಬೌಲಿಂಗ್ ಮಾಡುವಾಗ ನೆಟ್ ಬೌಲರ್ ಆಗಿ ಕೆಲಸ ಆರಂಭಿಸಿದರು. ಒಮ್ಮೆ ಲಾರ್ಡ್ಸ್ ಮೈದಾನದಲ್ಲಿ ಇಂಗ್ಲೆಂಡ್ ಬ್ಯಾಟ್ಮನ್ ಜಾನಿ ಬೈರ್ಸ್ಟೋ ಅವರಿಗೆ ಅರ್ಜುನನ ಹಾಕಿದ ಯಾರ್ಕರ್ ಎಷ್ಟು ಪವರ್ಫುಲ್ ಆಗಿತ್ತೆಂದರೆ ಬೈರ್ಸ್ಟೋ ಗಾಯಗೊಂಡು ನೆಟ್ನಿಂದ ಹೊರ ನಡೆದಿದ್ದರು. ಆದರೆ ಮುಂಬೈ ದೇಶಿ ತಂಡದಲ್ಲಿ ಸ್ಟಾರ್ ಆಟಗಾರರ ದಂಡೇ ಇದ್ದ ಕಾರಣ ಅರ್ಜುನನಿಗೆ ಹೆಚ್ಚಿನ ಅವಕಾಶಗಳು ಸಿಗುತ್ತಿರಲಿಲ್ಲ. ಕೇವಲ ಸಚಿನನ ಮಗ ಎಂಬ ಕಾರಣಕ್ಕೆ ಬೆಂಚ್ ಕಾಯಲು ಇಷ್ಟಪಡದ ಅರ್ಜುನ್ ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡರು. ಮುಂಬೈ ಕ್ರಿಕೆಟ್ ಅಸೋಸಿಯೇಷನ್ ಬಿಟ್ಟು ಗೋವಾ ದೇಶಿ ಕ್ರಿಕೆಟ್ ತಂಡಕ್ಕೆ, ಅಂದರೆ ಗೋವಾ ಡೊಮೆಸ್ಟಿಕ್ ಟೀಮ್ ವಲಸೆ ಹೋದರು. ಅಲ್ಲಿ ತಮ್ಮ ಚೊಚ್ಚಲ ರಣಜಿ ಟ್ರೋಫಿ ಪಂದ್ಯದಲ್ಲಿ ಭರ್ಜರಿ ಶತಕ ಬಾರಿಸಿ ತಂದೆಯಂತೆಯೇ ತಾವು ರಣಜಿ ಡಬ್ಲ್ಯೂನಲ್ಲಿ ಸೆಂಚುರಿ ಹೊಡೆದ ಇತಿಹಾಸವನ್ನು ಪುನರಾವರ್ತಿಸಿ ಜಗತ್ತಿನ ತನ್ನ ತಾಕತ್ತು ಏನೆಂದು ತೋರಿಸಿದರು. ಆದರೆ IPLನಲ್ಲಿ ಆರಂಭದಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಅರ್ಜುನ್ ತೆಂಡೂಲ್ಕರ್ ಇತ್ತೀಚಿನ ಮೇಗಾ ಹರಾಜಿನ ನಂತರ ಪ್ರಸ್ತುತ ಲಕ್ನೋ ಸೂಪರ್ ಜೈಂಟ್ ತಂಡದ ಪ್ರಮುಖ ಭಾಗವಾಗಿದ್ದರೆ ಲಕ್ನೋ ಪವರ್ ಕಣಕ್ಕಿಳಿದು ತನ್ನ ಸ್ಟ್ರಿಂಗ್ ಬೌಲಿಂಗ್ ಹಾಗೂ ಯಾರ್ಕರ್ ಎಸೆತಗಳ ಮೂಲಕ ಸ್ಪೋರ್ಟ್ಸ್ ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ. ಇವರ ಕಣ್ಣಿನಲ್ಲಿ ಸದ್ಯ ಇರೋದು ಒಂದೇ ಗುರಿ, ಅದು ಟೀಮ್ ಇಂಡಿಯಾ ನೀಲಿ ಜರ್ಸಿ ಧರಿಸಬೇಕೆಂಬುದು ಇವರ ಮೇನ ಗುರಿಯಾಗಿದೆ. ಅರ್ಜುನ ಇನ್ನು ಅವರ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ, ಇತ್ತೀಚೆಗಷ್ಟೇ ಅಂದರೆ ಮಾರ್ಚ್ 2026ರಲ್ಲಿ ಅರ್ಜುನ್ ತೆಂಡೂಲ್ಕರ್ ಅವರ ಉದ್ಯಮಿ ಸಾಸಿಯಾ ಚಂದೋಕ್ ಇವರು ಸಾನಿಯಾ ಚಂದೋಕ್ ಅವರನ್ನು ಸಾಂಪ್ರದಾಯಿಕ ಮರಾಠಿ ಶೈಲಿಯಲ್ಲಿ ಆಗಿದ್ದಾರೆ. ಅತ್ಯಂತ ಸರಳವಾಗಿ ನಡೆದ ಈ ಮದುವೆ ಮುಗಿಸಿ ಮರುದಿನವೇ ಮತ್ತು ಕ್ರಿಕೆಟ್ ಮೈದಾನಕ್ಕಿಳಿದು ಅಭ್ಯಾಸ ಮುಂದುವರಿಸುವುದು ಇವರ ಕ್ರಿಕೆಟ್ ಮೇಲಿನ ನಿಷ್ಠೆಯ ಪ್ರೀತಿ ಗೌರವವನ್ನು ತೋರಿಸಿಕೊಟ್ಟಿದ್ದಾರೆ. ನೋಡಿ, ಈಗ ಸಚಿನ್ ತೆಂಡೂಲ್ಕರ್ ಅವರ ಹಿರಿಯ ಪುತ್ರಿ ಅಂದರೆ ಅರ್ಜುನ್ ಅವರ ಅಕ್ಕ ಸಾರಾ ತೆಂಡೂಲ್ಕರ್
ಅವರಿಗೆ ವಯಸ್ಸು ಇವಾಗ ಬರೋಬ್ಬರಿ 28 ವರ್ಷ. ಅವರ ಬಗ್ಗೆ ಮಾತನಾಡೋಣ. ಸಾರಾ ಕ್ರಿಕೆಟ್ ಕ್ಷೇತ್ರವನ್ನು ಆರಿಸಿಕೊಳ್ಳಲಿಲ್ಲ, ಆದರೆ ಅವರು ಓದಿನಲ್ಲಿ ಸಖತ್ ಇಂಟೆಲಿಜೆಂಟ್ ಆಗಿದ್ದರು. ಲಂಡನ್ನಿನ ವಿಶ್ವವಿಖ್ಯಾತ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಲಂಡನ್ನಿನಿಂದ ಕ್ಲಿನಿಕಲ್ ಆ್ಯಂಡ್ ಪಬ್ಲಿಕ್ ಹೆಲ್ತ್ ನ್ಯೂಟ್ರಿಷನ್ನಲ್ಲಿ ಸ್ನಾತಕೋತ್ತರ ಪದವಿ ಮಾಸ್ಟರ್ ಡಿಗ್ರಿ ಮುಗಿಸಿದ್ದಾರೆ. ಪ್ರಸ್ತುತ ಸಾರಾ ಅವರು ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಸಚಿನ್ ತೆಂಡೂಲ್ಕರ್ ಫೌಂಡೇಶನ್ ಅವರ ಫೌಂಡೇಶನ್ ನಿರ್ದೇಶಕಿಯಾಗಿ ಡೈರೆಕ್ಟರ್, ಗ್ರಾಮೀಣ ಭಾಗದ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ. ಇದರೊಂದಿಗೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಿಗೆ ಮಾಡೆಲಿಂಗ್ ಮಾಡುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಹೊಂದಿರುವ ದೊಡ್ಡ ಇನ್ಫ್ಲುಯೆನ್ಸರ್ ಆಗಿ ಮಿಂಚುತ್ತಿದ್ದಾರೆ ಸಾರಾ. ನೋಡಿ ಸ್ನೇಹಿತರೆ, ಸಚಿನ್ ತೆಂಡೂಲ್ಕರ್ ಅವರ ಬಗ್ಗೆ ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ, ಅಪ್ಪನ ಹೆಸರು ಗೀಟಿಸಿಕೊಳ್ಳದೆ, ಅಪ್ಪನ ಹೆಸರು ಶ್ರಮ ತಗೊಳ್ಳದೆ, ಅಪ್ಪನ ಹಣವನ್ನು, ಅಪ್ಪನ ಅಧಿಕಾರವನ್ನು ಬಳಸದೆ ಸ್ವಂತ ಶ್ರಮದಿಂದ ಮುಂದೆ ಬರಬೇಕೆಂಬ ಛಲದಿಂದ ಕ್ರಿಕೆಟನ್ನು ಭಾಗವಾಗಿ ಬಂದಿದ್ದಾರೆ. ಅದೇ ರೀತಿ ನಮ್ಮ ವೀಕ್ಷಕರೆಲ್ಲ, ನೋಡುವವರೆಲ್ಲ, ಯುವಕರೆಲ್ಲ ಅದೇ ರೀತಿ ಪ್ರೇರಣೆ ತಗೋಬೇಕಂತ ಆ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೇನೆ. ನೋಡಿ ಸ್ನೇಹಿತರೆ, ಈ ಸಚಿನ್ ತೆಂಡೂಲ್ಕರ್ ಅವರ 2 ಮಕ್ಕಳು, ತಂದೆಯ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಎಂದು ಸುಮ್ಮನೆ ಕೂರದೆ, ಒಬ್ಬರು ಶಿಕ್ಷಣ, ಸಾಮಾಜಿಕ ಸೇವೆಯಲ್ಲಿ, ಮತ್ತೊಬ್ಬರು ಕ್ರಿಕೆಟ್ ಮೈದಾನದಲ್ಲಿ ಬೆವರು ಹರಿಸುತ್ತಾ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಪ್ರಯತ್ನಿಸುತ್ತಿರುವುದು ನಿಜಕ್ಕೂ ಇಂದಿನ ಯುವ ಪೀಳಿಗೆಗೆ ದೊಡ್ಡ ಮಾದರಿ. ಅರ್ಜುನ್ ತೆಂಡೂಲ್ಕರ್ ಶೀಘ್ರದಲ್ಲೇ ಟೀಮ್ ಇಂಡಿಯಾಗೆ ಆಯ್ಕೆಯಾಗಬೇಕಾ? ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.